ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 16 ಜನವರಿ 2026 ಮುರುಳಿ ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ಏನೇನು ಕರ್ಮ ಮಾಡುತ್ತೀರೋ ಅದಕ್ಕೆ ಅವಶ್ಯವಾಗಿ ಫಲವು ದೊರೆಯುತ್ತದೆ. ಎರಡನೇದು, ನೆನಪಿನಿಂದಲೇ ಆತ್ಮ ಹಾಗೂ ಶರೀರದ ನೇಚರ್ ಕ್ಯೂರ್ ಆಗಿಬಿಡುತ್ತದೆ. ಆದರೆ ನೆನಪಿಗಾಗಿ ಅವಶ್ಯವಾಗಿ ಜ್ಞಾನ ಬೇಕು. ಮೂರನೇದು, ಸದಾ ಒಂದೇ ಒಂದು ಚಿಂತೆ ಇರಬೇಕು, ನಾನು ಆತ್ಮ ಸತೋಪ್ರಧಾನ ಚೊಕ್ಕ ಚಿನ್ನವಾಗಿ ಉನ್ನತ ಪದವಿಯನ್ನು ಪಡೆಯಬೇಕು ಎಂಬುದು. ನಾಲ್ಕನೆಯದು, ಸ್ವಯಂವನ್ನು ಜವಾಬ್ದಾರನು ಎಂದು ತಿಳಿದು ಪ್ರತಿಯೊಂದು ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡುವ ಸಂಪೂರ್ಣ ಸಿದ್ಧಿಸ್ವರೂಪರಾಗಿರಿ. ಐದನೇದು, ಸರ್ವಶಕ್ತಿಮಾನ್ ಬಾಬಾರವರನ್ನು ಜೊತೆಯಾಗಿ ಇಟ್ಟುಕೊಳ್ಳಿರಿ, ಆಗ ಮಾಯೆಯು ಪೇಪರ್ ಟೈಗರ್ ಆಗಿ ಬಿಡುತ್ತೆ. 5 ಬಿಂದುಗಳು: ಕರ್ಮ, ನೆನಪು, ಸತೋ ಪ್ರಧಾನ, ಸಂಪೂರ್ಣ ಸಿದ್ಧಿಸ್ವರೂಪ, ಸರ್ವಶಕ್ತಿಮಾನ್. ಇಂದಿನ ಚಿಂತನೆ, ನಾನು ಆತ್ಮ ಸತೋ ಪ್ರಧಾನ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬ್ದಾದರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಬಾಬಾರವರ ನೆನಪಿನಲ್ಲಿ ಸದಾ ಶ್ರೇಷ್ಠ ಕರ್ಮವನ್ನೇ, ಶ್ರೀಮತಕ್ಕೆ ಅನುಗುಣವಾಗಿ ಕರ್ಮವನ್ನೇ ಮಾಡಿ ಅದಕ್ಕೆ ಫಲವನ್ನು ಪಡೆಯುತ್ತೇನೆ. ನಾನು ಆತ್ಮ ಸದಾ ನೆನಪಿನ ವಿಧಿಯಿಂದ ನಿರಂತರ ತಂದೆಯನ್ನು ನೆನಪು ಮಾಡಿ ಸದಾ ಶಕ್ತಿಶಾಲಿಯಾಗಿರುತ್ತೇನೆ. ನಾನು ಆತ್ಮ ಸದಾ ಸತೋಪ್ರಧಾನನಾಗಿ ಚೊಕ್ಕ ಚಿನ್ನವಾಗಿ ಉನ್ನತ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತೇನೆ. ನಾನು ಜವಾಬ್ದಾರನು ಎಂದು ತಿಳಿದು ಯಥಾರ್ಥ ವಿಧಿಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಾನೊಂದು ಸಿದ್ಧಿ ಸ್ವರೂಪ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಸರ್ವಶಕ್ತಿವಂತನಾದ ಸದಾ ತಂದೆಯನ್ನ ಜೊತೆ ಇರಿಸಿಕೊಂಡು ಮಾಯೆಯ ಮೇಲೆ ಸದಾ ವಿಜಯ ಪಡೆದುಕೊಳ್ಳುವ ವಿಜಯೀ ರತ್ನ ಆತ್ಮನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಪರಮಧಾಮ ನಿವಾಸಿ. ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈಗ ನಾನು ಆತ್ಮ ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆದಿ, ಮಧ್ಯದ ಸಮಯ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಬ್ರಾಹ್ಮಣ ಆತ್ಮ. ನಾನು ಆತ್ಮ ಈ ದಿನ 4 ಧಾಮದ ಯಾತ್ರೆಯನ್ನು ಮಾಡುತ್ತೇನೆ. ಮನಸ್ಸು ಹಾಗೂ ಬುದ್ಧಿರೂಪಿ ಶಕ್ತಿಯ ಮೂಲಕ ನಾನು ಸಾಕಾರಧಾಮ, ಈ ಜಗತ್ತಿನ ಪರಮ ಪಾವನ ಕ್ಷೇತ್ರ ಮಧುಬನವನ್ನು ತಲುಪಿದೆ. ಮಧುಬನದಲ್ಲಿ ನಿರಾಕಾರ ಶಿವಬಾಬಾ ಸಾಕಾರ ಬ್ರಹ್ಮ ತಂದೆಯ ಮಾಧ್ಯಮದ ಮುಖಾಂತರ ಈ ಸೃಷ್ಟಿಗೆ ಪುನಃ ದೈವಿ ಸೃಷ್ಟಿಯನ್ನಾಗಿ ಪರಿವರ್ತನೆ ಮಾಡಲು ಆತ್ಮಗಳಿಗೆ ದಿವ್ಯ ಜ್ಞಾನ ಹಾಗೂ ಯೋಗವನ್ನು ಕಲಿಸುವ ಮಹಾನ್ ಕಾರ್ಯ ಮಾಡಿದ ಪರಮ ಪಾವನ ಪವಿತ್ರ ಭೂಮಿ ಮಧುಬನ ಕ್ಷೇತ್ರ. ಮಧುಬನದಲ್ಲಿ ನಿರಾಕಾರ ತಂದೆ ಶಿವಬಾಬಾ
ಬ್ರಹ್ಮ ಬಾಬರವರ ಮಾಧ್ಯಮದ ಮುಖಾಂತರ ಕುಳಿತು ತಪಸ್ಸು ಮಾಡಿದ ಸ್ಥಳ ಬಾಬರವರ ಜೋಪಡಿ. ನಾನು ಆತ್ಮ ಮಧುವನವನ್ನು ತಲುಪಿ ಮಧುವನದಲ್ಲಿ ನಾನೀಗ ಬಾಬರವರ ಜೋಪಡಿಯಲ್ಲಿ ಕುಳಿತುಕೊಂಡಿದ್ದೇನೆ. ಬಾಬರವರ ಜೋಪಡಿಯಲ್ಲಿ ಕುಟೀರದಲ್ಲಿ ಸ್ವಯಂ ನಿರಾಕಾರ ಶಿವ ಬಾಬಾ, ಬ್ರಹ್ಮ ಬಾಬಾ, ಬಾಬ್ ದಾದರವರು ಕುಳಿತುಕೊಂಡಿದ್ದಾರೆ. ನಾನು ಹೋಗುತ್ತಿದ್ದಂತೆ ಯಾವ ಬಚ್ಚೆ ಎಂದು ಕರೆದರು. ನಾನು ಬಾಬರವರ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಂಡೆ. ಬಾಬರವರ ಜೋಪಡಿ ಬಾಬ್ ದಾದರವರ ಎದುರಿನಲ್ಲಿ ಕುಳಿತುಕೊಂಡಿದ್ದೇನೆ. ಮೀಠೆ ಬಚ್ಚೆ ಸದಾ ಸ್ನೇಹಿ ಬನೋ. ಬಾಬರವರು ದೃಷ್ಟಿ ಮತ್ತು ವರದಾನವನ್ನು ನೀಡಿದರು. ಬಾಬರವರ ದೃಷ್ಟಿ ಹಾಗೂ ವರದಾನವನ್ನು ಪಡೆದುಕೊಳ್ಳುತ್ತಾ ಬಾಬರವರ ಅಪಾರ ಪ್ರೀತಿಯನ್ನು ಅನುಭವ ಮಾಡುತ್ತಾ ನಾನು ಬಾಬರವರ ಜೋಪಡಿಯಿಂದ ಬಾಬರವರ ಕೋಣೆಗೆ ಬಂದೆ. ಓಹೋ, ಬಾಬ್ ದಾದರವರ ಕೋಣೆಯಲ್ಲಿ ಬಾಬರವರು ಗದ್ದೆಯ ಮೇಲೆ ಕುಳಿತುಕೊಂಡಿದ್ದಾರೆ. ಆವು ಮಿಠೆ ಬಚ್ಚೆ ಆವು ಎಂದು ಕರೆದರು. ಬಾಬರವರು ನನ್ನನ್ನು ದೃಷ್ಟಿಯಿಂದ ಶೃಂಗರಿಸುತ್ತಿದ್ದಾರೆ, ಶಕ್ತಿಯನ್ನು ತುಂಬುತ್ತಿದ್ದಾರೆ. मीठे बच्चे ಸದಾ ಬಾಪ್ ಸಮಾನ ಆತ್ಮ ಭವ, ಸಮಾನನಾಗುವ ವರದಾನವನ್ನು ನೀಡಿ ಬಾಬರವರು ತಮ್ಮ ಮಧುರ ಹಸ್ತಗಳಿಂದ ನನಗೆ ಪ್ರಸಾದವನ್ನು ತಿನ್ನಿಸಿದರು. ಬಾಬರವರ ಅಪಾರ ಪ್ರೀತಿಯನ್ನು ಅನುಭವ ಮಾಡುತ್ತಾ ನಾನು ಈಗ ಬಾಬರವರ ಹಿಸ್ಟ್ರಿ ಹಾಲ್ ತಲುಪಿದೆ. ಹಿಸ್ಟ್ರಿ ಹಾಲ್ನಲ್ಲಿ ಬಾಬರವರು ಗದ್ದೆಯ ಮೇಲೆ ಕುಳಿತುಕೊಂಡಿದ್ದಾರೆ. ಇನ್ನೊಂದು ಗದ್ದೆಯ ಮೇಲೆ ಮಮ್ಮರವರು ಕುಳಿತುಕೊಂಡಿದ್ದಾರೆ. ಆವೋ ಬಚ್ಚೆ ಆವೋ ಎಂದು ಕರೆದು ಬಾಬರವರು ತಮ್ಮ ಎದುರುಗಡೆ ಕೂರಿಸಿಕೊಂಡರು. ದೃಷ್ಟಿಯನ್ನು ಕೊಡುತ್ತಾ ಒಮ್ಮೆ ಬಾಬಾ ಒಮ್ಮೆ ಮಮ್ಮ ಇಬ್ಬರೂ ಕಡೆಗಳಿಂದ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಆಹಾ, ಎಂತಹ ಶಕ್ತಿಶಾಲಿ ಸ್ಥಿತಿ! ಬಾಬರವರು ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ ಸದಾ ಸಮರ್ಥಾತ್ಮ ಭವ, ಸದಾ ಸಮರ್ಥ ಆತ್ಮನಾಗು ಎಂಬ ವರದಾನವನ್ನು ನೀಡಿದರು. ಬಾಬರವರು ತಮ್ಮ ಪ್ರೀತಿಯ ಬಾಹುಗಳಿಂದ ನನ್ನನ್ನು ಆಲಿಂಗಿಸಿಕೊಂಡರು. ತಂದೆಯ ಸ್ನೇಹದ ಬಾಹುಗಳಲ್ಲಿ ಸಮಾವೇಶನಾಗಿ ನಾನು ಆತ್ಮ ಸಂಪೂರ್ಣ ಸೂಕ್ಷ್ಮ ಸ್ಥಿತಿಯನ್ನು ಪಡೆದುಕೊಂಡೆ. ಪುನಃ ನಾನು ಶಾಂತಿ ಸ್ತಂಭದ ಎದುರಿಗೆ ಹೋದೆ. ಶಾಂತಿ ಸ್ತಂಭ ಸಂಪೂರ್ಣ ಫರಿಸ್ತಾ ರೂಪದಲ್ಲಿ ಬಾಪ್ ದಾದರು ನಿಂತುಕೊಂಡಿದ್ದಾರೆ. मीठे बच्चे प्यारे बच्चे सदा शक्तिशाली आत्मा भव, विजयी आत्मा भव, निराकारी निरहंकारी ನಿರ್ವಿಕಾರಿ ಆತ್ಮ ಭಾವ. ಬಾಬಾರವರ ವರದಾನವನ್ನು ಪಡೆದುಕೊಳ್ಳುತ್ತಾ ಬಾಬಾರವರಿಂದ ಶಕ್ತಿಗಳನ್ನು ತುಂಬಿಕೊಳ್ಳುತ್ತಾ ಟವರ್ ಆಫ್ ಪೀಸ್, ಟವರ್ ಆಫ್ ನಾಲೆಡ್ಜ್, ಟವರ್ ಆಫ್ ಮೈಟ್, ಟವರ್ ಆಫ್ ಪ್ಯೂರಿಟಿ, ಶಾಂತಿ ಸ್ತಂಭವನ್ನು ನಿಧಾನವಾಗಿ ತಂದೆಯ ನೆನಪಿನಲ್ಲಿ ಸುತ್ತುವರಿಯುತ್ತಾ ನಾನು ಆತ್ಮ ತಂದೆಯ ಜೊತೆ ಅನುಭವ ಮಾಡುತ್ತಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಜ್ಯೋತಿಯಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.